ನಮಸ್ತೆ ವೀಕ್ಷಕರೇ, ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ವೀಕ್ಷಕರೇ, ತಮಿಳುನಾಡಿನ ರಾಜಕೀಯಕ್ಕೆ ಸಂಬಂಧಪಟ್ಟ ಹಾಗೆ ಏನು TVK ಪಕ್ಷದ ನಾಯಕರಾಗಿರುವಂತಹ ವಿಜಯ್ ಅವರ ಪಟ್ಟಾಭಿಷೇಕಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಅಂತ ಹೇಳ್ಬೋದು. ಈಗ ನಡೀತಾ ಇರತಕ್ಕಂಥ ತಮಿಳುನಾಡಿನ ರಾಜಕೀಯದ ಡೆವಲಪ್ಮೆಂಟ್ನ ಪ್ರಕಾರ ತಮಿಳುನಾಡಿನ ನಾಯಕರಾಗಿ ಮುಖ್ಯಮಂತ್ರಿಯಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಮಾಣ ವಚನಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ತಳಪತಿ ವಿಜಯ್ ಅವರು ಅನ್ನುವಂಥದ್ದು. ಸ್ನೇಹಿತರೆ, ಫಲಿತಾಂಶ ಬಂದು ಆಲ್ರೆಡಿ 4-5 ದಿನಗಳು ಕಳೆದಿದೆ. ಇನ್ನಾದರೂ ಕೂಡ ತಮಿಳುನಾಡಿಗೆ ಸಂಬಂಧಪಟ್ಟಾಗೆ ಯಾರೂ ಕೂಡ, ಅದರಲ್ಲೂ ಕೂಡ ವಿಜಯ್ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿಲ್ಲ ಅನ್ನುವಂಥ ಇದಕ್ಕೆ ಸಂಬಂಧಪಟ್ಟಕ್ಕೆ ಪ್ರಮುಖ ಘಟನಾವಳಿಗಳು ನಡೆದಿದೆ. ಇದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ತೊಗೊಂಬಂದಿದ್ದೀನಿ. ಸೊ ವಿಜಯ್ ಅವರಿಗೆ 118 ಮೆಜಾರಿಟಿ ಶಾಸಕರ ಬಲ ಸಿಕ್ಕಿದೆಯಾ? ಸೊ ಈ ಒಂದು ತಮಿಳುನಾಡಿನ ರಾಜಕೀಯದಲ್ಲಿ ಯಾವ ರೀತಿಯಾದಂತಹ ಸ್ಥಿತ್ಯಂತರ ನಡೀತಾ ಇದೆ, DMK ಮತ್ತು ಅಣ್ಣಾ DMK ಜೊತೆಯಾಗಿ ಕೈ ಜೋಡಿಸ್ತಾರೆ ಅನ್ನುವಂತಹ ಸುದ್ದಿಗಳು ಬಂತು. ಅದರ ಜೊತೆಗೆ TVK ವಿಜಯ್ ಅವರ ನೇತೃತ್ವದಲ್ಲಿ ಎಲ್ಲರೂ ಕೂಡ ಸಾಮೂಹಿಕ ರಾಜೀನಾಮೆ ಕೊಡ್ತಾರೆ ಅನ್ನುವಂತಹ ವದಂತಿಗಳು ಕೂಡ ಇಂದು ಸದ್ದು ಮಾಡಿದೆ. ಅದರ ಜೊತೆಗೆ ರಾಷ್ಟ್ರಪತಿ ಆಳ್ವಿಕೆಗೆ ಸಂಬಂಧಪಟ್ಟ ಕೂಡ ಕೆಲವು ವರದಿಗಳಾಗಿದೆ ಅನ್ನುವಂಥದ್ದು. ಸೊ ಒಟ್ಟಾರೆಯಾಗಿ ತಮಿಳುನಾಡಿಗೆ ಸಂಬಂಧಪಟ್ಟ ಹಾಗೆ ಸೊ ಇಂಚಿಂಚು ಮಾಹಿತಿಯನ್ನು ಅಲ್ಲಿ ಆಗ್ತಾ ಇರ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳನ್ನು ನಿಮ್ಮ ಮುಂದೆ ತರುವಂಥ ಒಂದು ಪ್ರಯತ್ನ ಇರುತ್ತೆ. ಸೊ ಯಾರೇನು ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ವೀಕ್ಷಕರೇ, ತಮಿಳುನಾಡಿನ ಒಂದು ರೀತಿಯಾದಂತಹ ದೇವರು ಅಂತೇಳಿ ಕಾಣುವಂತಹ ಅತಿ ಹೆಚ್ಚು ಅಭಿಮಾನ ಬಳಗವನ್ನು ಹೊಂದಿರತಕ್ಕಂತಹ TVK ಪಕ್ಷದ ಮುಖ್ಯಸ್ಥರಾಗಿರುವಂಥ ವಿಜಯ್ ಜೋಸೆಫ್ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಅನ್ನುವಂಥದ್ದು. ಸೊ ಇಷ್ಟು ದಿನ ಅವರು ಮೆಜಾರಿಟಿಗೆ ಕಾಯ್ತಾ ಇದ್ರು. ಸೊ ಇಂದು ಅವರಿಗೆ ಫೈನಲ್ ಆಗಿರ್ತಕ್ಕಂಥ 118 ಶಾಸಕರ ಬೆಂಬಲ ದೊರಕಿದೆ ಅನ್ನುವಂಥದ್ದು. ಸೊ TVK ಖುದ್ದು 107 ಕ್ಷೇತ್ರಗಳನ್ನು ಗೆದ್ಕೊಂಡಿದ್ರೆ ಇದಕ್ಕೆ ಸಪೋರ್ಟ್ ಆಗಿ ಕಾಂಗ್ರೆಸ್ ತನ್ನ 5 ಶಾಸಕರ ಬೆಂಬಲವನ್ನು ಮೊಟ್ಟ ಮೊದಲ ಬಾರಿಗೆ ಘೋಷಣೆ ಮಾಡ್ತು ಅನ್ನುವಂಥದ್ದು. ಸೊ ಈ ಮುಖಾಂತರ ಇಂದು TVK ಪಕ್ಷದ ವಿಜಯ್ ಅವರಿಗೆ ಇನ್ನೂ ಕೆಲವು ಸಣ್ಣ ಪುಟ್ಟ ಪಕ್ಷಗಳು ತಮ್ಮ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ ಅನ್ನುವಂಥದ್ದು. ಸೊ ಈ ಮುಖಾಂತರ ತಳಪತಿ ವಿಜಯ್ ಅವರ ಏನು ಮುಖ್ಯಮಂತ್ರಿ ಗಾದಿಯನ್ನು ಏರುವಂತಹ ಕನಸು ನನಸಾಗುವ ಸಂದರ್ಭ ಒದಗಿ ಬಂದಿದೆ ಅನ್ನುವಂಥದ್ದು. ಸೊ ಈ ಮುಖಾಂತರ ನೋಡ್ತಾ ಹೋಗೋಣ ಸ್ನೇಹಿತರ, ಸ್ಲೈಡ್ಸಲ್ಲಿ ಯಾವ್ಯಾವ ಪಕ್ಷ ತಳಪತಿ ವಿಜಯ್ ಅವರಿಗೆ ಮುಖ್ಯಮಂತ್ರಿ ಗಾದಿಗೆ ಕೂರ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಸೊ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ಯಾವ್ಯಾವ ಪಕ್ಷ ಇವರಿಗೆ ಬೆಂಬಲವನ್ನು ಘೋಷಣೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನೋಡ್ತಾ ಹೋಗೋಣ. ಸೊ ಅವ್ರು ಹಾಗೆ ಸುಮ್ಮನೆ ಬೆಂಬಲವನ್ನು ಘೋಷಣೆ ಮಾಡಿಲ್ಲ ಸ್ನೇಹಿತರೆ, ಅದಕ್ಕೆ ಸಂಬಂಧಪಟ್ಟಾಗೆ ಅವರು ಕೂಡ ಕೆಲವು ಡಿಮ್ಯಾಂಡನ್ನು ಮಾಡಿದ್ದಾರೆ ಅನ್ನುವಂಥದ್ದು. ಅದಕ್ಕೆ ಸಂಬಂಧಪಟ್ಟಾಗೆ ವಿಜಯ್ ಅವರು ಕೂಡ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಸೊ ನೋಡ್ತಾ ಹೋಗಿ ಸ್ನೇಹಿತರೆ, ಸ್ಲೈಡ್ಸಲ್ಲಿ ಸೊ TVK ಪಕ್ಷ ಬರೋಬ್ಬರಿ 108 ಕ್ಷೇತ್ರಗಳ ಒಂದು ಶಾಸಕರ ಬಲವನ್ನು ಹೊಂದಿದೆ ಅನ್ನುವಂಥದ್ದು. ಖುದ್ದು TVK ಬಳಿ 108 ಶಾಸಕರ ಬೆಂಬಲ ಇದೆ ಅನ್ನುವಂಥದ್ದು. ತದನಂತರ ಕಾಂಗ್ರೆಸ್ ತನ್ನ 5 ಶಾಸಕರ ಬೆಂಬಲವನ್ನು TVK ಪಕ್ಷಕ್ಕೆ ಘೋಷಣೆ ಮಾಡಿದೆ ಅನ್ನುವಂಥದ್ದು. ಇದರ ಜೊತೆಗೆ VCK ಪಕ್ಷ 2 ಶಾಸಕರ ಬೆಂಬಲವನ್ನು ಘೋಷಣೆ ಮಾಡಿದೆ ಅನ್ನುವಂಥದ್ದು. CPI 2 ಶಾಸಕರನ್ನು ಹೊಂದಿದೆ, CPIM 2 ಶಾಸಕರನ್ನು ಹೊಂದಿದೆ. ಸೊ ಈ ಮುಖಾಂತರ 108 TVK ಪಕ್ಷ, ಕಾಂಗ್ರೆಸ್ 5 ಶಾಸಕರ ಬೆಂಬಲ, VCK 2 ಶಾಸಕರ ಬೆಂಬಲ, CPI ಮತ್ತು CPIMನ 2 ಶಾಸಕರ ಬೆಂಬಲ. ಸೊ ಒಟ್ಟಾರೆಯಾಗಿ ಇದನ್ನು ನಾವು ಆ್ಯಡ್ ಮಾಡ್ತಾ ಹೋದಾಗ ಸ್ನೇಹಿತರೆ ನಮಗೆ ತಿಳಿತಾ ಹೋಗುತ್ತೆ. ಸೊ 119 ಶಾಸಕರ ಬೆಂಬಲವನ್ನು ಗಳಿಸಿದ್ದಾರೆ ತಳಪತಿ ವಿಜಯ್ ಅವರು ಅನ್ನುವಂಥದ್ದು. ಈ ಮುಖಾಂತರ ತಮಿಳುನಾಡಿನಲ್ಲಿ ಸರ್ಕಾರ ರಚನೆಗೆ ಬೇಕಾಗಿರ್ತಕ್ಕಂಥ ಶಾಸಕರ ಬೆಂಬಲ 117 ಅನ್ನುವಂಥದ್ದು ಮೆಜಾರಿಟಿ ಮಾರ್ಕ್ ಅನ್ನುವಂಥದ್ದು. ಸೊ ಈ ಮೆಜಾರಿಟಿ ಮಾರ್ಕನ್ನು ಮೀರಿ 2 ಶಾಸಕರ ಹೆಚ್ಚಿನ ಬೆಂಬಲವನ್ನು ಸಿಕ್ಕಿದೆ ಅನ್ನುವಂಥದ್ದು. ಸೊ ಈ ಮುಖಾಂತರ ತಳಪತಿ ವಿಜಯ್ ಅವರಿಗೆ ಮುಖ್ಯಮಂತ್ರಿ ಗಾದಿಗೆ ಇರಲಿಕ್ಕೆ ಯಾವುದೇ ರೀತಿಯಾದಂಥ ಡಿಸ್ಟರ್ಬೆನ್ಸ್ ಇಲ್ಲ ಎನ್ನುವಂಥದ್ದು. ಈ ಮುಖಾಂತರ ಈ ಬಾರಿ ಮುಖ್ಯಮಂತ್ರಿ ಆಗೋದಕ್ಕೆ ಯಾವುದೇ ರೀತಿಯಾದಂತಹ ಅಡ್ಡಿ ಮತ್ತು ಅಡೆತಡೆಗಳಿಲ್ಲದೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ತಳಪತಿ ವಿಜಯ್ ಅವರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ
ರಾಜ್ಯಪಾಲರ ಭವನಕ್ಕೆ ತಮ್ಮ ಒಂದು ಶಾಸಕರ ಸಹಿಯ ಒಂದು ಪತ್ರವನ್ನು ಸಬ್ಮಿಟ್ ಮಾಡ್ತಾ ಇದ್ದಾರೆ. ಈ ಮುಖಾಂತರ CPI ಮತ್ತು CPIM ಜೊತೆಗೆ VCK ಪಕ್ಷದ ನಾಯಕರು ಕೂಡ ತಮ್ಮ ಸಪೋರ್ಟ್ ಆಗಿರ್ತಕ್ಕಂತಹ ಏನು ಲೆಟರ್ ಹೆಡ್ನ ಮುಖಾಂತರ ಅವರು ಕೂಡ ತಮ್ಮ ಸಹಿಯನ್ನು ರಾಜಭವನಕ್ಕೆ ತಲುಪಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಸೊ ಒಟ್ಟಾರೆಯಾಗಿ ತಳಪತಿ ವಿಜಯ್ ಅವರ ಒಂದು ಪ್ರಮಾಣ ವಚನಕ್ಕೆ ಇದ್ದಂತಹ ಏನು ಅಡ್ಡಿ ಆತಂಕಗಳು ದೂರ ಆಗಿದೆ ಎನ್ನುವಂಥದ್ದು. ಈ ಮುಖಾಂತರ ವಿಜಯ್ ಅವರಿಗೆ 119 ಶಾಸಕರ ಬೆಂಬಲ ದೊರಕಿದೆ ಅನ್ನುವಂಥದ್ದಾಗುತ್ತೆ ಸ್ನೇಹಿತರೆ. ವಿಜಯ್ ಅವರ ಈ ಒಂದು 119 ಶಾಸಕರ ಬೆಂಬಲವನ್ನು ಗಳಿಸುವುದಕ್ಕಿಂತ ಮುಂಚೆ ಕೆಲವು ಅತಿ ದೊಡ್ಡ ಡೆವಲಪ್ಮೆಂಟ್ ತಮಿಳುನಾಡಿನಲ್ಲಿ ನಮಗೆ ಕಾಣಸಿಕ್ತು ಅನ್ನುವಂಥದ್ದು. ಈ ಮುಖಾಂತರ ಎಲ್ಲೋ ಒಂದು ರೀತಿ ತಳಪತಿ ವಿಜಯ್ ಅವರನ್ನು ಅಧಿಕಾರದಿಂದ ದೂರ ಇಡಲು ಪಾರಂಪರಿಕವಾಗಿ ತಮ್ಮ ರಾಜಕೀಯ ಎದುರಾಳಿಯಾಗಿದ್ದಂತಹ DMK ಮತ್ತು ಅಣ್ಣಾ DMK ಎಲ್ಲೋ ಒಂದು ರೀತಿ ಕೈ ಜೋಡಿಸ್ತಾರೆ ಅನ್ನುವಂತಹ ವಿಷಯಗಳು ಕೂಡ ಆಚೆ ಬಂತು ಅನ್ನುವಂಥದ್ದು. ಸೊ ಈ ಮುಖಾಂತರ DMK ಮತ್ತು ಅಣ್ಣಾ DMK ಸೇರಿ ಸರ್ಕಾರ ರಚನೆ ಮಾಡುವ ಎಲ್ಲ ಲಕ್ಷಣಗಳು ಗೋಚರಿಸ್ತು ಅನ್ನುವಂಥದ್ದು. ಸೊ ತದನಂತರ ಇದಕ್ಕೆ ಸಂಬಂಧಪಟ್ಟಾಗೆ TVK ಅತಿ ದೊಡ್ಡ ನಿರ್ಧಾರವನ್ನು ಘೋಷಣೆ ಮಾಡುತ್ತೆ. TVK ಮುಖ್ಯಸ್ಥ ಇನ್ ಕೇಸ್ ಏನಾದರೂ DMK ಮತ್ತು ಅಣ್ಣಾ DMK ರಾಜಕೀಯವಾಗಿ ಮುಂದುವರೆದು ಸರ್ಕಾರ ರಚನೆಗೆ ತಮ್ಮ ಹಕ್ಕು ಮಂಡನೆಯನ್ನು ಮಾಡಿದರೆ TVK ಪಕ್ಷದ ಎಲ್ಲ ಶಾಸಕರ 108 ಶಾಸಕರು ಕೂಡ ಸಾಮೂಹಿಕ ರಾಜೀನಾಮೆಯನ್ನು ಘೋಷಣೆ ಮಾಡಿದರು ಅನ್ನುವಂಥದ್ದು. ಇದು ಅತಿ ದೊಡ್ಡ ಡೆವಲಪ್ಮೆಂಟ್ ಆಗಿ ಕಾಣಿಸಿತ್ತು ಸ್ನೇಹಿತರೆ, ಇದು ತಮಿಳುನಾಡಿಗೆ ಸಂಬಂಧಪಟ್ಟ ಹಾಗೆ. ಸೊ ಈ ಮುಖಾಂತರ TVK ವಿಜಯ್ ಅವರು DMK ಮತ್ತು ಅಣ್ಣಾ DMKನ ರಾಜಕೀಯವಾಗಿ ಮುಂದುವರಿಯುವುದನ್ನು ತಡೆಗಟ್ಟಿದ್ರು ಅನ್ನುವಂಥದ್ದು. ಸೊ ಈ ಎಲ್ಲ ಬೆಳವಣಿಗೆಯ ಹೊರತಾಗಿಯೂ ಕೂಡ ಇಂದು VCK ಮತ್ತು CPI ಮತ್ತು CPIMನ ಸಣ್ಣ ಪುಟ್ಟ ಪಕ್ಷಗಳು ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಮಾತನಾಡುವುದರ ಮುಖಾಂತರ ತಮ್ಮ ಬೆಂಬಲವನ್ನು VCK ಪಕ್ಷಕ್ಕೆ ಘೋಷಣೆ ಮಾಡುವ ಮುಖಾಂತರ ವಿಜಯ್ ಅವರನ್ನು ಮುಖ್ಯಮಂತ್ರಿ ಗಾದಿಗೆ ಕೂರಿಸಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡ್ರು ಅನ್ನುವಂಥದ್ದು. ಸೊ ಒಟ್ಟಾರೆಯಾಗಿ ಇಂದು ಒಂದು ಅತಿ ದೊಡ್ಡ ಡೆವಲಪ್ಮೆಂಟ್ ಆಗಿದೆ. ವಿಜಯ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ವೀಕರಿಸ್ತಾರೆ ಅನ್ನುವಂಥದ್ದು. ಸೊ ಇನ್ ಕೇಸ್ ಏನಾದರೂ TVK ಪಕ್ಷಕ್ಕೆ ಮೆಜಾರಿಟಿ ಸಿಕ್ಕಿಲ್ಲ ಅಂತಂದರೆ, 118 ಕ್ಷೇತ್ರಗಳ ಶಾಸಕರ ಬೆಂಬಲ ಇಲ್ಲ ಅಂತಂದರೆ, ಎಲ್ಲೊಂದು ರೀತಿ BJP ತನ್ನ ಒಂದು ಕೇಂದ್ರ ಶಕ್ತಿಯನ್ನು ಬಳಸ್ಕೊಂಡು ಎಲ್ಲೊಂದು ರೀತಿ ತಮಿಳುನಾಡಿನಲ್ಲಿ ರಾಷ್ಟ್ರಪತಿಯ ಆಳ್ವಿಕೆಯನ್ನು ಏರುವುದಕ್ಕೂ ಕೂಡ ಪೂರ್ವ ತಯಾರಿಯನ್ನು ಮಾಡ್ಕೊಂಡಿತ್ತು ಅನ್ನುವಂಥದ್ದು. ಸೊ ತಮಿಳುನಾಡಿನಲ್ಲಿ BJP ಗೆದ್ದಿರ್ತಕ್ಕಂಥದ್ದು ಕೇವಲ ಒಂದು ಶಾಸಕರ ಒಂದು ಕ್ಷೇತ್ರವನ್ನು ಮಾತ್ರ ಗೆದ್ದಿದೆ. ಸೊ ತಮಿಳುನಾಡಿನಲ್ಲಿ ಅವರು ಗೆಲ್ಲಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ ಸ್ನೇಹಿತರೆ. ಈಗ ಒಂದು ಕ್ಷೇತ್ರವನ್ನು ಗೆದ್ದಿರ್ಬೋದು, ಮುಂದಿನ ದಿನಗಳಲ್ಲಿ ತಮ್ಮ ಶಕ್ತಿ ಏನಾದರೂ ಎಕ್ಸ್ಟೆಂಡ್ ಮಾಡ್ಕೊಳ್ತಾರ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ. ಆ ಒಂದು ಶಾಸಕರನ್ನು ಇಟ್ಕೊಂಡೆ ಕೇಂದ್ರದಲ್ಲಿ ಅಮಿತ್ ಶಾ ಅಥವಾ ನರೇಂದ್ರ ಮೋದಿಜಿ ಅವರು ಎಲ್ಲೋ ಒಂದು ರೀತಿ ತಮಿಳ್ನಾಡಿನ ಪಾಲಿಟಿಕ್ಸನ್ನು ಕಂಟ್ರೋಲ್ ಮಾಡುವ ಒಂದು ಕಂಟ್ರೋಲ್ ಮಾಡೋದಕ್ಕೆ ಒಂದು ಪ್ರಯತ್ನವನ್ನು ಮಾಡಿದರು ಅನ್ನುವಂಥದ್ದು ಕೂಡ ವರದಿಗಳನ್ನು ನೋಡಿದಾಗ ಗಮನಿಸ್ತಾ ಹೋಗಬೇಕಾಗುತ್ತೆ. ಸೊ ಪ್ರಸ್ತುತ ತಮಿಳುನಾಡಿನ ರಾಜ್ಯಪಾಲರಾಗಿರುವಂತಹ ರವಿ ಆರ್ಲೇಕರ್ ಅವರು ಇನ್ನೇನು ವಿಜಯ್ ಅವರಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಾರೆ ಅನ್ನುವಂಥದ್ದು. ಬಟ್ ಅದಕ್ಕಿಂತ ಮುಂಚೆ ಅವರು ಹಕ್ಕು ಮಂಡನೆಯನ್ನು ಮಾಡಿದ್ದಾರೆ. ವಿಜಯ್ ಅವರು 3ನೇ ಬಾರಿಗೆ ರಾಜ್ಯ ಭವನಕ್ಕೆ ಹೋಗ್ಬಿಟ್ಟು ನಮಗೆ 118 ಶಾಸಕರ ಬೆಂಬಲ ಇದೆ ಅನ್ನುವಂತಹ ಒಂದು ಹಕ್ಕುಪತ್ರವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಜಯ್ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಅನ್ನುವಂಥದ್ದು. ಸೊ ಈ ಮುಖಾಂತರ ಏನು ತಮಿಳುನಾಡಿನ ಜನತೆಯ ಒಂದು ಆಶೆ ಏನಿದೆಯಲ್ಲ ಅದು ಎಲ್ಲೋ ಒಂದು ರೀತಿ ನೆರವೇರ್ತಾ ಇದೆ ಅನ್ನುವಂಥದ್ದು. ಸೊ ದಿಗ್ವಿಜಯವನ್ನು ಸಾಧಿಸಿದರೆ TVK ನಾಯಕ ವಿಜಯ್ ಅವರು ಅನ್ನುವಂಥದ್ದು. ಸೊ ಏನು DMK ಮತ್ತು ಅಣ್ಣಾ DMKಗೆ ಆಲ್ಟರ್ನೇಟಿವ್ ಆಗಿರ್ತಕ್ಕಂಥ ಒಂದು ರಾಜಕೀಯ ಶಕ್ತಿಯಾಗಿ ನಾವು ಕಾಣ್ಬೋದಾಗುತ್ತೆ ತಮಿಳುನಾಡಿನಲ್ಲಿ ವಿಜಯ್ ಅವರು ಅನ್ನುವಂಥದ್ದು. ಇದು ಒಂದು ಅತಿ ದೊಡ್ಡ ಸಾಧನೆ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ. ಸೊ ತಮಿಳುನಾಡಿನ ರಾಜಕೀಯದಲ್ಲಿ ಈ ಥರ ಸಿನಿಮಾ ನಟ ನಟಿಯರಿಗೆ ತುಂಬ ಅವಕಾಶಗಳನ್ನು ಕೊಟ್ಟಿರುವ ಒಂದು ಉದಾಹರಣೆಗಳನ್ನು ನೋಡ್ತೀವಿ. ರಾಮಚಂದ್ರನ್ ಇರ್ಬೋದು ಅಥವಾ MGR ಅಂತ ಹೇಳ್ಬೋದು, ಜಯಲಲಿತಾ ಅವರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ತಮಿಳುನಾಡಿನ ಜನತೆ ಅನ್ನುವಂಥದ್ದು. ಬಟ್ ಕಂಪ್ಯಾರಿಟಿವ್ಲಿ ನಾವು ಕರ್ನಾಟಕಕ್ಕೆ ಹೋಲಿಸ್ಕೊಂಡಾಗ ತಮಿಳುನಾಡಿನ ಜನತೆ ಒಂದು ರೀತಿ ಸಿನಿಮಾದವರ ಮೇಲೆ ಅತಿ ಹೆಚ್ಚು ನಂಬಿಕೆಯನ್ನು, ಏನೋ ಒಂದು ರೀತಿ ಆರಾಧನೆಯನ್ನು ಮಾಡ್ತಾರೆ ಅಲ್ಲಿರ್ತಕ್ಕಂಥ ಸಿನಿಮಾ ನಟ ನಟಿಯರನ್ನು ಅನ್ನುವಂಥದ್ದು. ಈ ಒಂದೆಲ್ಲ ಪ್ರಕರಣಗಳನ್ನು ನೋಡಿದಾಗ ನಮಗೆ ಗಮನಿಸ್ತಾ ಹೋಗ್ಬೋದಾಗುತ್ತೆ. ಸೊ ಒಟ್ಟಾರೆಯಾಗಿ 36% ಮತಗಳಿಕೆ ಮುಖಾಂತರ ಬರೋಬ್ಬರಿ 108 ಕ್ಷೇತ್ರಗಳನ್ನ ಗೆಲ್ಲುವ ಮುಖಾಂತರ ಅತಿ ದೊಡ್ಡ ದಿಗ್ವಿಜಯವನ್ನು ಸಾಧಿಸಿದ್ರು ವಿಜಯ್ ಅವರು ಅನ್ನುವಂಥದ್ದು. ಈ ಮುಖಾಂತರ ತಮಿಳುನಾಡಿನ ರಾಜಕೀಯದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಹಿಡಿತವನ್ನು ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅನ್ನುವಂಥದ್ದು.
ಸೊ ಈಗ ಒಂದು ಬಾರಿ ಅವರು ಬಹುಮತವನ್ನು ಸಾಬೀತುಪಡಿಸಿದ್ರೆ 6 ತಿಂಗಳ ಕಾಲ ಅವರನ್ನು ಯಾರೂ ಕೂಡ ಏನು ಮಾಡಲಿಕ್ಕಾಗಲ್ಲ, ಅವರ ಒಂದು ಪೊಸಿಷನನ್ನು ಯಾರೂ ಕೂಡ ಕಿತ್ಕೊಳ್ಳೋಕ್ಕಾಗಲ್ಲ ಅನ್ನುವಂಥದ್ದು, ಸೇಫ್ ಆಗಿರ್ತಾರೆ ಅನ್ನುವಂಥದ್ದು. ಖುದ್ದು ವಿಜಯ್ ಅವರು 2 ಕ್ಷೇತ್ರಗಳನ್ನು ಗೆದ್ಕೊಂಡಿದ್ದಾರೆ, ಒಂದು ಪೆರಂಬೂರು ವಿಧಾನಸಭಾ ಕ್ಷೇತ್ರ ಜೊತೆಗೆ ತಿರ್ಚಿ ಈಸ್ಟಲ್ಲಿ ಕೂಡ 2 ಕ್ಷೇತ್ರಗಳನ್ನು ಕೂಡ ಗೆದ್ಕೊಂಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಯಾವ ಕ್ಷೇತ್ರಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ ಅನ್ನುವಂಥದ್ದು ಒಂದು ಕುತೂಹಲಾಗಿರ್ತಕ್ಕಂತಹ ಒಂದು ಮಾಹಿತಿ ಅಂತ ಹೇಳ್ಬೋದು. ಸೊ ಕಾದು ನೋಡಬೇಕಾಗುತ್ತೆ ಅವರು ಯಾವ ಒಂದು ವಿಧಾನಸಭಾ ಕ್ಷೇತ್ರವನ್ನು ಬಿಟ್ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಒಟ್ಟಾರೆಯಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದಳಪತಿ ವಿಜಯ್ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಅಂತಕ್ಕಂಥದ್ದು ಅತಿ ದೊಡ್ಡ ಸುದ್ದಿ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಶೇಷ. ಸೊ ಯಾರಿನ್ನೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ನಾವು ಕೊಡ್ತಾ ಇರ್ತಕ್ಕಂಥ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು.